13 ಅಂಡ್ 22 ಹಾಗೆ 31 ಈ ಡೇಟ್ ಆಫ್ ಬರ್ತ್ ಅಲ್ಲಿದ್ದೀರಾ. ಅವ್ರಿಗೆ 1 ಮಿನಿಟ್ ಲವ್ ರಿಲೇಶನ್ಶಿಪ್ ಬಗ್ಗೆ ರೀಡಿಂಗ್ ಆಗಿರುತ್ತೆ. ಎಸ್ ನೋಡೋಣ. ಸೊ ಬೇಗ ಕನೆಕ್ಟ್ ಆಗಿ ಟ್ಯಾರೋಟ್ಗೆ ಏನ್ ಗೈಡ್ ಮಾಡುತ್ತೆ ಅಂತ ನೋಡೋಣ ನಾವು ಇವತ್ತು. ಸೊ ವಾವ್. ಸೊ ಇಲ್ಲಿ ನೋಡಿ, ನೈಟ್ ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ. ಓಕೆನಾ, ಅಂದ್ರೆ ಇಲ್ಲಿ ಏನ್ ಹೇಳುತ್ತಂದ್ರೆ, ಸೊ ನಿಮ್ಗೆ ಸಿಗಬೇಕಾದಂತಹ ಪ್ರೀತಿ, ನೀವು ಇಷ್ಟಪಟ್ಟ ಪ್ರೀತಿ ನಿಮ್ಗೆ ಸಿಕ್ಕಿಲ್ಲ. ಓಕೆ, ಸೊ ನಿಮ್ಗೆ ಒಂದು ಐಡಿಯಾ ಇದೆ, ಇಂತಹ ಕ್ಯಾರೆಕ್ಟರ್ ಇರುವಂತವ್ರು, ಇಂಥ ಕ್ವಾಲಿಟೀಸ್ ಇರುವಂತವ್ರು, ಇಂತಹ ಗುಣಗಳಿರುವಂತವ್ರು, ಈ ವ್ಯಕ್ತಿನ ನನಗೆ ಬೇಕು ಅಂತ ನೀವು ಡಿಸೈಡ್ ಆಗಿದ್ರಿ. ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತಹ ವ್ಯಕ್ತಿ ಇಲ್ಲಿ ನಿಮಗೆ ಮಿಸ್ ಆಗಿದ್ದಾರೆ ಪಾಸ್ ಅಲ್ಲಿ ಅಂತ ನೋಡ್ತಿದ್ವಿ. ಇಲ್ಲೇನು ಯಾವುದೇ ಲವ್ ಸ್ಟೋರಿ ನಡೆದಿಲ್ಲ. ಓಕೆನಾ, ನೀವು ನಿರ್ಧಾರ ತೆಗೆದುಕೊಳ್ಳದೆ ಇರುವಂತದ್ದೇ ಆಗಿರ್ಬೋದು ಮುಂದೆ ಹೋಗಿ, ಅಥವಾ ಅವರ ಏನು ನಿಮ್ಗೆ ಪ್ರೀತಿನ ತೋರಿಸೋದಕ್ಕೆ ಅಥವಾ ನಿಮ್ಗೆ ಪ್ರಪೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದನ್ನ ನೀವು ಅಬ್ಸರ್ವ್ ಮಾಡದೇ ಇರುವಂತದ್ದು, ನೆಗ್ಲೆಕ್ಟ್ ಮಾಡಿರುವಂತದ್ದು. ಓಕೆನಾ, ಅಥವಾ ನಿಮ್ಗೆ ಇಷ್ಟ ಆಗಿರೋರ ಬಗ್ಗೆ ನೀವು ಒಂದು ಪ್ರೀತಿನ ಹೇಳೋದ್ರಲ್ಲಿ, ಅಥವಾ ನೀವು ನಿಮ್ಮ ಪ್ರೀತಿಸ್ತಿದ್ದೀರಾ ಅಂತ ಅವ್ರಿಗೆ ಮೆಸೇಜ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಇಲ್ಲಿ ಲವ್ ಸ್ಟೋರಿ ನಡೆದಿಲ್ಲ. ಓಕೆನಾ, ಪ್ರೀತಿ ಇದ್ರೂನು ಪ್ರೀತಿ ಓಕೆನಾ ಅಲ್ಲಿ ಸ್ಟಾರ್ಟ್ ಆಗಿಲ್ಲ ಅನ್ನೋದನ್ನ ನಾನು ನೋಡ್ತಿದ್ದೀನಿ ಪಾಸ್ಟ್ ಅಲ್ಲಿ. ಓಕೆನಾ, ಪ್ರೆಸೆಂಟ್ ಕಾರ್ಡ್ ಬಂದು 4 ಆಫ್ ಕಪ್ಸ್ ರಿವರ್ಸ್ ಬಂದಿದೆ ಈ ಕಾರ್ಡ್. ಓಕೆನಾ, ನೀವು ಏನೋ ಒಂದು ಎಮೋಷನ್ ಮಿಸ್ ಮಾಡ್ಕೊಂಡಿದ್ರಿ ಪ್ರೀತಿನ, ಬಟ್ ಇಲ್ಲೊಂದು ಅರೇಂಜ್ ಮ್ಯಾರೇಜ್ ಸ್ಟಾರ್ಟ್ ಆಗಿದೆ ನಿಮ್ಗೆ. ಓಕೆನಾ, ಅರೇಂಜ್ ಮ್ಯಾರೇಜ್ ಅದು ನನಗೆ ತುಂಬಾ ಪರ್ಫೆಕ್ಟ್ ಆಗಿ ಓಕೆ ಆಗಿದೆ ಅಂತ ನಾನು ನೋಡ್ತಿದ್ದೀನಿ. ಅಥವಾ ಬೇರೆ ಒಂದು ಪ್ರೀತಿ ಸಿಕ್ಕಿದೆ. ಈ ಪ್ರೀತಿ ಬಗ್ಗೆ ನೀವು ಆಕ್ಷನ್ ತಗೊಳ್ಳದೆ ಇರೋದು ನಿಮ್ಮ ಪಾಸ್ಟ್ ತಪ್ಪಾದ್ರೆ, ಸೆಕೆಂಡ್ ಅಲ್ಲಿ ನಿಮ್ಗೆ ಮಿಸ್ ಆಗಿರುವಂತಹ ಅಂತದ್ದೇ ಇನ್ನೊಂದು ಪ್ರೀತಿ, ಒಂದು ತಾನಾಗೆ ಬಂದಂತಹ ಪ್ರೀತಿ, ತಾನಾಗೆ ಬಂದಂತಹ ಮದುವೆ ಪ್ರಪೋಸಲ್, ಅರೇಂಜ್ ಮ್ಯಾರೇಜ್ ಆಗಿರ್ಬೋದು, ಅಥವಾ ಗೊತ್ತಿರೋರು ನ್ಯೂ ಪರ್ಸನ್ ಇಂದ ನಿಮ್ಗೆ ಒಂದು ಅವಕಾಶ, ಒಂದು ಪ್ರೀತಿ ಬಂದಿದೆ ಅಂತ. ಸೊ ನೀವು ಮಿಸ್ ಮಾಡಿರೋದಕ್ಕೆ ವರಿ ಆಗಿದ್ದೀರಾ ಅಂತ ಇಲ್ಲಿ ಬಂದಿದೆ. ಅಂದ್ರೆ ಸೊ ನಾನು ಆ ವ್ಯಕ್ತಿನ ಪ್ರೀತಿ ಮಾಡ್ಬೇಕಾಗಿತ್ತು, ನನ್ನ ಪ್ರೀತಿನ ಹೇಳ್ಬೇಕಾಗಿತ್ತು, ಅವ್ರು ಮೀಟ್ ಮಾಡೋಣ ಅಂದಾಗ ಮೀಟ್ ಮಾಡ್ಬೇಕಾಗಿತ್ತು, ಅಥವಾ ಅವರು ಮೆಸೇಜ್ ಮಾಡಿದಾಗ ನಾನು ರಿಪ್ಲೈ ಮಾಡಿ ಒಂದು ಬ್ಯೂಟಿಫುಲ್ ಕನ್ವರ್ಷನ್ ನಡೆಸಿ ಪ್ರೀತಿನ ಸ್ಟಾರ್ಟ್ ಮಾಡ್ಬೇಕಿತ್ತು. ಹಾಗೆ ಇದ್ದು ನನ್ನ ತಪ್ಪಾಯ್ತು ಅಂತ ನೀವು ಇಲ್ಲಿ ಸ್ವಲ್ಪ ವರಿ ಆಗುವಂತಹ ಟೈಮ್ಗೆ ನಿಮ್ಗೆ ಒಂದು ಮ್ಯಾರೇಜ್ ಪ್ರಪೋಸಲ್ ಬಂದಿದೆ ಅಂತ ನಾನು ಪ್ರೆಸೆಂಟ್ ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಇದು ಪ್ರೆಸೆಂಟ್ ಅಂಡ್ ಫ್ಯೂಚರ್ ಮಿಕ್ಸ್ ಇರುತ್ತೆ. ಓಕೆನಾ, ನಿಮ್ಗೆ ನೀವು ಮೋಸ ಮಾಡ್ಕೊಂಡಿದ್ದೀರಾ. ನಿಮ್ಮ ಪ್ರೀತಿಸಿರೋ ವ್ಯಕ್ತಿನ, ನಿಮ್ಮ ಸೋಲ್ಮೇಟ್ ನ ನಿಮ್ಮ ಕೈಯಾರೆ ನೀವು ಮೋಸ ಮಾಡ್ಕೊಂಡಿದ್ದೀರಾ. ನಿಮ್ಮ ಎಮೋಷನ್ಸ್ಗೆ ಮೋಸ ಆಗಿದೆ ಇಲ್ಲಿ. ಓಕೆನಾ, ದುಡುಕು ನಿರ್ಧಾರ ತಗೊಂಡಿದ್ದೀರಾ. ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು. ಅವ್ರು ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡ್ಬೇಕಾಗಿತ್ತು. ಓಕೆನಾ, ಸ್ವಲ್ಪ ಅವ್ರ ಬಗ್ಗೆ ಕೇರ್ ಮಾಡ್ಬೇಕಾಗಿತ್ತು. ಓಕೆನಾ, ಸೊ ಅಥವಾ ಪ್ರೀತಿ ಅನ್ನೋದು ಅಂತ ಹೇಳಿ ಅವ್ರಿಗೆ ಟೈಮ್ ಕೊಡದೆ, ಕೇರ್ ಕೊಡದೆ ನಾನೇ ತಪ್ಪು ಮಾಡಿದೆ. ಓಕೆನಾ, ಸೊ ನೀವು ಅವ್ರಿಗೆ ಮಾತ್ರ ಪ್ರಪೋಸ್ ಮಾಡಿದ್ರಿ ಅನ್ಕೊಳ್ಳಿ. ಓಕೆನಾ, ಮಾಡಿದ ಆದ್ಮೇಲೆ ಅವ್ರು ಕೇಳಿದಷ್ಟು ಪ್ರೀತಿ ಅಲ್ಲದೆ ಇದ್ರು ಸ್ವಲ್ಪ ಟೈಮ್ ಕೊಡ್ಬೇಕಾಗಿತ್ತು, ಅವ್ರ ಬಗ್ಗೆ ಸ್ವಲ್ಪ ಕೇರ್ ಮಾಡ್ಬೇಕಾಗಿತ್ತು. ಅದ್ಯಾವುದು ಮಾಡದೇ ಇರೋದ್ರಿಂದ ಅವರು ದೂರ ಆಗಿದ್ದಾರೆ. ಓಕೆನಾ, ಇಲ್ಲಿ ಇನ್ನ ಮದುವೆ ಅನ್ನೋದಾಗ್ಬೇಕು ಅಂತ ಆಗಿದ್ದೀರಾ, ಅಥವಾ ಈಗ ಇನ್ನು ಹೇಗಿದ್ರು ಹೀಗೆ ಇರೋದಕ್ಕಾಗೋದಿಲ್ಲ, ಲವ್ ಮಾಡ್ಬೇಕು ಅಂತ ಲವ್ ಅಲ್ಲಿ ಇದ್ದೀರಾ ಅಂತ ನಾನು ನೋಡ್ತಿದ್ದೀನಿ. ಬಟ್ ನಿಮ್ಗೆ ನೀವೇ ಮೋಸ ಮಾಡ್ಕೊಂಡಿದ್ದೀರಾ. ನಿಮ್ಮ ಅಲ್ಲಿ ಆ ಪೇನ್ ಹಾಗೆ ಇದೆ. ನೀವು ನಿಮಗೆ ಮಾತ್ರ ಮೋಸ ಮಾಡ್ಕೊಂಡಿಲ್ಲ, ನಿಮ್ಮ ಸೋಲ್ಗೆ ಮೋಸ ಮಾಡ್ಕೊಂಡಿದ್ದೀರಾ, ನಿಮ್ಮ ಎಮೋಷನ್ಸ್ಗೆ ಮೋಸ ಮಾಡ್ಕೊಂಡಿದ್ದೀರಾ ಅಂತ ನಾನಿಲ್ಲಿ